ಈ ದಿವಸ ವಿಶೇಷವಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೆವು. ಹನುಮ ಅಂದ್ರೆ ಅಗಾಧ, ಹನುಮ ಅಂದ್ರೆ ಶಕ್ತಿ, ಹನುಮ ಅಂದ್ರೆ ಯುಕ್ತಿ. ಇವೆಲ್ಲ ಬೇಕು ಮನುಷ್ಯನಿಗೆ, ನಮಗೆಲ್ಲ ಬೇಕು. ಬುದ್ಧಿ ಬೇಕು, ಯಶಸ್ಸು ಬೇಕು, ಯುಕ್ತಿ ಬೇಕು. ನೋಡಿ, ರಾಮಾಯಣ ನೋಡಿ ನೀವು. ದಶರಥ ಮಹಾರಾಜ ಇಡೀ ಪೃಥ್ವಿ ಆಳ್ತಾ ಇದ್ದ. ಆದ್ರೂ ಯಾಕೋ ಅವ್ನು ನೆಮ್ಮದಿ ಇಲ್ಲ. ಮಕ್ಕಳಿಲ್ಲ ಅಂತ ನೆಮ್ಮದಿ ಇರಲಿಲ್ಲ ಅವನಿಗೆ. ಮಕ್ಕಳಾದ್ಮೇಲೆ ಒಂಥರ ನೋವು, ಮಕ್ಕಳು ಅದಕ್ಕೆ ಮೊದಲೇ ಒಂಥರ ನೋವು. ಆಮೇಲೆ ಶ್ರೀರಾಮಚಂದ್ರ ಬಂದ, ಅವನಿಗೂ ಪಟ್ಟಾಭಿಷೇಕ ಇಲ್ಲ, ವನವಾಸ, ನೋವು, ರಾಕ್ಷಸ ಸಂಹಾರ. ಹಾಗೆ ಭರತನಿಗೆ ಪಟ್ಟ ಕಟ್ಟಿಸ್ಬೇಕು ಅಂತೇಳಿ ಅವನ ತಾಯಿ ಕೈಗೆ ಪ್ರಯತ್ನ ಮಾಡಿದ್ಲು, ಅವನೂ ಪಟ್ಟ ಕಟ್ಟಿಕೊಳ್ಳಿಲ್ಲ, ಪಾದುಕೆ ಇಟ್ಟು ಜೀವನ ಮಾಡ್ದ. ಅಣ್ಣ ಬರೋ ತನಕ ಈ ವೈಭವ ಬೇಡ ಅಂತೇಳಿ ನಂದಿಗ್ರಾಮ ಅನ್ನೋ ಗ್ರಾಮದಲ್ಲಿ ಆ ಭರತ ರಾಮ ನಾಮವನ್ನ ಕೊಂಡಾಡ್ತಾ ಋಷಿ ಮುನಿಯಂತೆ, ತಪಸ್ವಿಯಂತೆ, ಸಾಮಾನ್ಯನಂತೆ ಬದುಕು ಮಾಡಿಬಿಟ್ಟ. ಇನ್ನು ಲಕ್ಷ್ಮಣ ಜೊತೆಗೆ ಹೋದ, ಅವನಿಗೂ ನೆಮ್ಮದಿ ಇಲ್ಲ. ಮಾತೆ ಸೀತೆ ಅಷ್ಟು ದಿವಸ ರಾಕ್ಷಸರ ಜೊತೆ ವಾಸ, ಬಂದ ಮೇಲೆ ಅಗ್ನಿ ಪರೀಕ್ಷೆ, ಅತ್ತ ಲವಕುಶ ಜನನ. ಆ ತಾಯಿಗೂ ಕೂಡ ಇಡೀ ರಾಮಾಯಣದಲ್ಲಿ ನೋಡಿ ಕೆಲವು ಕ್ಷಣ ಮಾತ್ರ ನೆಮ್ಮದಿ. ವಾಲಿ ಸುಗ್ರೀವ, ವಾಲಿ ಎಂತ ಧೀರ, ಎಂತ ಶೂರ, ಅಂತವನು ಪರಸ್ತ್ರೀ ವ್ಯಾಮೋಹ ರಾವಣನಿಗೆ ಅಂತೀವಿ. ರಾಮನ ಹೆಂಡತಿ ಕದ್ಕೊಂಡು ಹೋದ ಅಂತ. ಆದ್ರೆ ವಾಲಿ ತಮ್ಮನ ಹೆಂಡತಿ ಕದ್ಕೊಂಡು ಹೋದವನು, ಪಾಪಿ ಅವನು, ಕದ್ಕೊಂಡು ಹೋದ ಅವನು. ಅವನಿಗೂ ಇಲ್ಲ ನೆಮ್ಮದಿ. ಅದು ಹೊರತುಪಡಿಸಿದ್ರೆ ವಿಭೀಷಣ, ರಾವಣ, ಅಣ್ಣ ತಮ್ಮಂದ್ರು, ಅಲ್ಲಲ್ಲೂ ವೈರುಧ್ಯ. ಇಡೀ ರಾಮಾಯಣದಲ್ಲಿ ಏಕೋಭಾವನೆಯಿಂದ ಸೇವೆ ಮಾಡದಂತ ಅವ್ರು ಯಾರು ಅಂದ್ರೆ ಅವನೇ ಆಂಜನೇಯ. ಹನುಮಂತ ಧೀಮಂತ, ಸುಗ್ರೀವ ಸಚಿವೋತ್ತಮನಾಗಿ, ರಾಮದೂತನಾಗಿ, ಯುಕ್ತಿಯಿಂದ, ಶಕ್ತಿಯಿಂದ, ಭಕ್ತಿಯಿಂದ ಇಡೀ ರಾಮಾಯಣವನ್ನ ಆವರಿಸಿ ಅಂದು ಚಿರಂಜೀವಿಯಾಗಿ ಈ ಕಲಿಯುಗದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನದಾಗಿ ಪೂಜೆ ಪಡಿತಿದ್ದಾನೆ ಆಂಜನೇಯ ಸ್ವಾಮಿ. ಅಂದ್ರೆ ಸೇವೆ ಅನ್ನೋದು ನಮ್ಮನ್ನ ಎಲ್ಲಿ ಮಟ್ಟಕ್ಕೆ ಕೊಂಡೊಯ್ತದೆ ಅನ್ನೋದಕ್ಕೆ ಆಂಜನೇಯನೇ ಉದಾಹರಣೆ. ರಾಮಾಯಣದಲ್ಲಿ ಏನು ಮಾಡಿದ್ದರು? ಆಂಜನೇಯ ಮಾಡಿದ್ದು ರಾಮನ ಸೇವೆ, ಭಗವಂತನ ಸೇವೆ. ನಂಬಿಕೆ ಇಟ್ಟ, ನಾನ್ಯಾಕೆ ಸಮುದ್ರ ಆರಬೇಕು, ನಾನ್ಯಾಕೆ ಸೀತಾಮಾತೆ ನೋಡ್ಬೇಕು, ನಾನೆಲ್ಲ ಸೀತಾಮಾತೆ ಪತ್ತೆ ಹಚ್ಕೊ ಬಂದ್ರೆ ಸುಗ್ರೀವ ರಾಜ ಆಯ್ತಾನೆ ಅಂತ ಯೋಚನೆ ಮಾಡಲಿಲ್ಲ. ನಮ್ಮಲ್ಲ ಆ ಕೆಟ್ಟ ಯೋಚನೆ ಬರಬಾರ್ದು. ನಾ ದುಡಿಯೋದ್ಕಲ್ವಾ ನಮ್ಮ ಮನೆಯನ್ನು ಯೋಚನೆ ಮಾಡ್ತೀವಿ ನೋಡಿ ಮೊದಲು, ಅದೇ ದೊಡ್ಡ ತಪ್ಪು. ನನ್ನ ಸಂಪಾದನೆಯಿಂದ ಇವ್ರಿಗೆಲ್ಲ ಅನ್ನ ಹಾಕ್ತೀನಿ ಅಂತ ಯಾವತ್ತು ಅನ್ಕೊಂಡು ಅದು ಮೊದಲನೇ ತಪ್ಪು. ನನ್ನ ಕರ್ತವ್ಯ ಅಂತ ನಾ ಮಾಡ್ತಾ ಹೋದ್ರೆ ಹನುಮನಂತೆ ನಮ್ಮೆಲ್ಲರಿಗೂ ಕೂಡ ಈ ಲೋಕದಲ್ಲಿ ಒಂದು ಗೌರವ ಸಿಗ್ತದೆ. ಚಿರಂಜೀವಿ ಅವನು ಆಂಜನೇಯ, ರಾಮ ಅಲ್ಲ, ಲಕ್ಷ್ಮಣ ಅಲ್ಲ, ರಾವಣ, ಶಿವಭಕ್ತ ರಾವಣ ಅವನಲ್ಲ. ವಿಭೀಷಣ ಮತ್ತು ಆಂಜನೇಯ ಇಬ್ಬರೇ ಚಿರಂಜೀವಿ ಆಗಿರೋದು. ಅದಕ್ಕೆ ರಾಮರ ಸೇವೆ ಮಾಡಿ ಹನುಮಂತ ಚಿರಂಜೀವಿ ಪಟ್ಟವನ್ನು ಪಡೆದು ಈ ಲೋಕದಲ್ಲಿ ಪ್ರಖ್ಯಾತನಾಗಿ, ವಿಖ್ಯಾತನಾಗಿ, ಇಂದು ಸಾಕ್ಷಾತ್ ಭಗವಂತನಾಗಿ ನಮ್ಮ ಶ್ರವಣ ಬೆಳಗೋಳದ ಬನ್ನಿ ಮರದಲ್ಲಿ ಉದ್ಭವವಾಗಿ, ಯಾರು ಪ್ರತಿಷ್ಠಾಪನೆ ಮಾಡೋದಲ್ಲ, ಯಾರು ತಂದು ಕಲ್ಲು ನೆಟ್ಟದ್ದಲ್ಲ, ಏನೋ ಜಾಗ ಹೊಂಟೋಗ್ಬಿಡ್ತದೆ ಅಂತ ಆವರ್ಸ್ಗಳಕ್ಕೆಲ್ಲ ದೇವಸ್ಥಾನ ಮಾಡಿಬಿಡ್ತಾರೆ. ಈಗ ಅದೊಂದು ಕತೆ ಶುರು ಮಾಡ್ಕೊಂಡ್ಬಿಟ್ಟವ್ರು. ರಾತ್ರಿ ದೇವಸ್ಥಾನ ಕಟ್ಟಿಬಿಡ್ತಾರೆ. ಯಾಕೆ ಕಟ್ಟಿದ್ರಿ ಅಂದ್ರೆ ಆಮೇಲೆ ಅವ್ರು ಎಳ್ಕ ಓಡಾಡ್ತಾರೆ, ನಾನಿಲ್ಲ ಅಂದ್ರೆ ಎಲ್ಲ ಆಯ್ತಿತ್ತು, ರೋಡ್ ಮಾಡ್ಬಿಡೋರು, ಅದಕ್ಕೆ ಬೆಳಗಾನ ತಂದು ಹೊತ್ಕೆ ಬಂದು ಕಲ್ಲು ನೆಟ್ಬಿಟ್ಟೆ ಅಂತ ಅವ್ರ ಮರ್ಯಾದೆ ಅವರೇ ಕಳ್ಕೊಂಡ್ಬಿಡ್ತಾರೆ. ಇದಂಗಾಗಿಲ್ಲ. ಇದು ಬಹಳ ಜನ ಗಮನಿಸ್ತೀನಿ, ದೇವ್ರ ಕಾರ್ಯ ಮಾಡ್ಬಿಟ್ಟು ಮೀಸೆ ತಿರುಗ್ತಾರೆ. ತಪ್ಪು, ದೊಡ್ಡ ತಪ್ಪು. ನನ್ನಿಂದ ಆಗ್ತಿದೆ, ನಾನು ಅಧ್ಯಕ್ಷ ಆಗೋದು ಚೆನ್ನಾಗಿ ಆಗ್ತಿದೆ, ನಾನು ಋತುಕೆಲ್ಲ ನಡೀತಿದೆ ಅಂತೇಳಿ ಯಾವತ್ತೂ ಕೂಡ ಅನ್ಕೋಬಾರ್ದು. ಆಗ ಅನ್ಕೊಂಡ್ವಾ ನಮ್ಮ ಕತೆ ಮುಗೀತು. ನೋಡಿ, ಮೊದಲೆಲ್ಲ ದೇವ್ರ ಮನೆ ಅಂತ ಇರ್ತಿತ್ತು, ಮನೇಲಿ ದೇವ್ರ ಮನೆ ಇಲ್ಲ, ದೇವರ ಗೂಡು ಅಂತಿತ್ತು. ದೇವರ ಗೂಡು ಅಂತ ಪ್ರತಿ ಮನೆಯಲ್ಲೂ ದೇವರ ಗೂಡು. ಅಡುಗೆ ಮನೆ ಪಕ್ಕ ಒಂದು ಗೂಡು, ಅಲ್ಲೊಂದು ದೀಪ ಚಿಟ್ಬಿಟ್ರೆ ಎಲ್ಲಾ ದೇವರು ಅಲ್ಲೇ ಕಾಣ್ತಿದ್ದು ನಾವು. ಈಗ ಮನೆ ಕಟ್ತಿದ್ದಂಗೆ ಹೊಸಾದೊಂದು ದೇವ್ರ ಮನೆ ಕಟ್ಟಿಸ್ತಾರೆ. ಈ ಬಹಳ ಜನ ದೇವ್ರ ಮನೆ ಯಾಕೆ ಕಟ್ಟಿಸ್ತಾರೆ ಅಂದ್ರೆ ಬಂದು ನೆಂಟ್ರಿಗೆಲ್ಲ ಕರ್ಕೊಂಡೋಗಿ ತೋರ್ಸೋಕೆ, ಹೆಂಗ್ ಕಟ್ಟಿವ್ ನೋಡಿ. ಬಾಗ್ಲೇ 4 ಲಕ್ಷ ಹಾಕಾಯ್ದು. ನಮ್ಮೂರಲ್ಲೇ ಯಾರ ದೇವ್ರ ಮನೆನೂ ಹಿಂಗಿಲ್ಲ. ಟೈಲ್ಸು ಜರ್ಮನಿದು 400 ರೂಪಾಯಿ ಒಂದು ಅಡಿ ಅಂತೆ. ಹೆಂಗದೆ ನೋಡಿ ಅಂತ. ಒಳಗಿರೋ ದೇವ್ರ ಅಂತಾನೆ, ನೀನೇ ಕೂತ್ಕೊಬಿಡವ, ನಾನು ದೊಂಟೈತೀನಿ ಅತ್ತೆಗೆ, ಏನು ಇದೇ ಕತೆಗೆ ಅದಕ್ಕೆ ಕಟ್ಸಿದ್ಯಾ ದೇವ್ರ ಮನೆ ನೀನು ಅಂತ. ಅದಕ್ಕೆ ಭಗವಂತನನ್ನ ಹೊಗಳ್ಕೊಂಡ್ರೆ ಹೋಗಿತ್ತು. ಹಿಡ್ಕೊಳ್ಳಿ ಅಲ್ಲಲ್ಲೇ ದಯಮಾಡಿ ಈ ಓಟಿ ಐವಾಡ್ಸಲ ನೀವು ಹಿಡ್ಕದೆ ಹೋದ್ರೆ ಕಷ್ಟ ಆಯ್ತದೆ ಕಣ್ರಪ್ಪ. ಎಲ್ಲ ಹಿಡ್ಕೋಬೇಕು, ಎಲ್ಲನೂ ಹಿಡ್ಕೊಳ್ಳಿ, ಎಲ್ಲ ಹಿಡ್ಕೊಂಡು ನೋಡ್ಕೊಳ್ಳಿ. ಈಗ ಇವತ್ತು ಹನುಮ ಜಯಂತಿ ಮಾಡ್ತಾ ಇದೀವಿ ಕಣಪ್ಪ, ಆಂಜನೇಯ ಸ್ವಾಮಿ ಜಯಂತಿ ಮಾಡ್ತಿದ್ದೀವಿ, ಇದಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಬೇಡ್ತಾ
ಆ ಭಗವಂತ ಹನುಮನನ್ನ ಧ್ಯಾನ ಮಾಡೋಣ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಂಡಂ ವಾಕ್ಪಟುತ್ವಂಚ ಹನುಮಸ್ಮರಣಾರ್ಭವೇ. ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ, ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ, ಶ್ರೀರಾಮದೂತ ಹನುಮಂತ, ಶ್ರೀರಾಮದೂತ ಹನುಮಂತ, ಶ್ರೀರಾಮದೂತ ಹನುಮಂತ. ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ, ಶ್ರೀರಾಮದೂತ ಹನುಮಂತ, ಶ್ರೀರಾಮದೂತ ಗುಣವಂತ. ಸಂತ ಜನ ಪ್ರೇಮಿ ಮಂತ್ರ ಸಿದ್ಧಿ ಕರುಣಿ, ಸಂತ ಜನ ಪ್ರೇಮಿ ಮಂತ್ರ ಸಿದ್ಧಿ ಕರುಣಿ, ಚಿಂತೆಗಳ ಬಿಡಿಸಯ್ಯ ಹನುಮಂತ ನೀನು. ಸಂತ ಜನ ಪ್ರೇಮಿ ಮಂತ್ರ ಸಿದ್ಧಿ ಕರುಣಿ, ಚಿಂತೆಗಳ ಬಿಡಿಸಯ್ಯ ಹನುಮಂತ ನೀನು. ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ, ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ.
ಕೋಟಿ ಕೋಟಿ ಇಟ್ಟವ್ರು ಬಗ್ಗಿಸ್ಬೋದು, ಓಟಿ ಕುಡ್ದವ್ರು ಬಗ್ಸೋಕ್ಕಾಗಲ್ದು ನೋಡು. ಒಳಗೆ ಎಂತ ಮೈಲೇಜ್ ಇರ್ಬೋದು, ಹೆಂಗ್ ಕುಡ್ದನ್ ಪುಣ್ಯ, ಕಾಲು ಬೇರೆ ಏಟ್ ಆಗದ. ರಾಮದೂತ ಹನುಮಂತ. ಶ್ರೀರಾಮ ಅಂದ್ರೆ ಆಂಜನೇಯನಿಗೆ ಅಷ್ಟು ಪ್ರೀತಿ. ಒಂದ್ಸಲ ತಾಯಿ ಮಾತೆ ಸೀತಾ ಮಾತೆ, ನೀವು ದೇವಸ್ಥಾನಕ್ಕೆ ಹೋದಾಗ ನೋಡ್ತೀರ, ಆಂಜನೇಯನ ಇಡೀ ಮುಖವನ್ನ ಅಥವಾ ದೇಹವನ್ನ ಸಿಂಧೂರದಿಂದ ಅಲಂಕಾರ ಮಾಡಿಬಿಡ್ತಾರೆ. ಸಿಂಧೂರ ಹೆಣ್ಮಕ್ಳು ತಮ್ಮ ಬೈತಲೆಗೆ ಇಟ್ಕೋತಾರೆ, ಇಡೀ ದೇಹಕ್ಕೆ ಬೆಳೀತಾರೆ ಅವನಿಗೆ. ಯಾಕೆ? ಅದಕ್ಕೊಂದು ಕಾರಣ ಇದೆ. ಒಂದ್ಸಲ ತಾಯಿ ಸೀತಾ ಮಾತೆ ಸ್ನಾನ ಎಲ್ಲ ಮಾಡಿ ಮಡಿಯುಟ್ಟು ಸಿಂಧೂರವನ್ನ ಇಟ್ಕೊಳ್ತಾ ಇದ್ಲಂತೆ, ಸಿಂಧೂರ. ಅದಕ್ಕೆ ಆಂಜನೇಯ ಕೇಳದಂತೆ, ಏನಮ್ಮ ಅದು ನೀ ತೊಡ್ತಿರೋದು ಅಲಂಕಾರ ಅಂತ. ಹನುಮ, ಇದು ಪ್ರತಿಯೊಬ್ಬ ಮುತ್ತೈದೆ ಹೆಣ್ಮಗಳು ತೊಟ್ಕೋಬೇಕಾದ್ದು. ಇದನ್ನ ನಾನು ಇಟ್ಕೊಂಡ್ರೆ ನನ್ನ ಪತಿಗೆ ನನ್ನ ಮೇಲೆ ಪ್ರೇಮ ಜಾಸ್ತಿ ಆಗ್ತದೆ, ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಜಾಸ್ತಿ ಆಗ್ತದೆ, ಅನುರಾಗ ಜಾಸ್ತಿ ಆಗ್ತದೆ. ನನ್ನನ್ನು ಬಿಟ್ಟಿರ್ಲಾರ್ದಂತ ಪ್ರೀತಿ ನನ್ನ ರಾಮನಿಗೆ ಬರಬೇಕಲ್ಲ, ನಾನು ಬಿಟ್ಟಿರ್ಲಾರ್ದಷ್ಟು ಪ್ರೀತಿ ನನ್ನ ರಾಮನಿಗೆ ಬರ್ಲಿ ಅಂತ ಇದನ್ನ ಹಚ್ಕೊಳ್ತಾ ಇದ್ದೀನಿ ಕಣೋ ಆಂಜನೇಯ ಅಂದ್ಲಂತೆ ಮಾತೆ ಸೀತೆ. ಹಂಗನ್ಬಿಟ್ಟು ಆ ತಾಯಿ ಅಲ್ಲಿಂದ ಹೋಗಿ ಆ ಕಡೆ ಬರೋತ್ತಿಗೆ ಈ ಆಂಜನೇಯ ಅಲ್ಲಿ ಇಟ್ಟಿದ್ಲ, ಅಲ್ಲಿ ಸಿಂಧೂರ ಎಲ್ಲ ತಗ ಮೈ ತುಂಬಾ ಬಳಕ ನಿಂತಿದ್ದಂತ ಅವನು. ಅಯ್ಯೋ ಯಾಕೋ ನೀನ್ ಮೈ ತುಂಬಾ ಹಚ್ಕೊಂಡೆ ಅಂತ ಕೇಳಿದ್ಲು ಸೀತೆ. ಅದಕ್ಕೆ ಹನುಮ ಹೇಳದ್ನಂತೆ, ಅಮ್ಮ ನೀನು ಒಂದು ಬೆರಳಲ್ಲಿ ಇಷ್ಟಿಟ್ಕೊಂಡ್ರೆ ರಾಮದೇವ್ರ ಪ್ರೀತಿ ನಿನ್ ಮೇಲೆ ಇರ್ತದೆ ಅಂದಲ್ಲ, ಅದಕ್ಕೆ ನಾ ಮೈ ತುಂಬಾ ಹಚ್ಕೊಂಡವನಿ, ನನ್ನ ಮೇಲೆ ಜಾಸ್ತಿ ಇರ್ಲಿ ಅಂತ ಅಂದ ಅವನು. ಅದಕ್ಕೆ ಆಂಜನೇಯನಿಗೆ ಸಿಂಧೂರದ ಅಲಂಕಾರ ಮಾಡ್ತೀವಿ. ಅಷ್ಟು ಪ್ರೀತಿ, ಅಷ್ಟು ಭಕ್ತಿ. ಅದಕ್ಕೋಸ್ಕರ ಹನುಮ ಹನುಮ. ಇವತ್ತೆಲ್ಲ ನಾವು ಎಲ್ಲೋ ನೂರಾರು ಕುಲದೇವ್ರ ಪೂಜೆ ಮಾಡ್ತೀವಿ, ನಾವೆಲ್ಲ ಸಾವಿರಾರು ಕುಲದೇವ್ರ ಪೂಜೆ ಮಾಡ್ತೀವಿ. ನಮ್ಮ ದೇವರು ಶಿವ, ನಮ್ಮ ದೇವರು ವಿಷ್ಣು ಅಂತ. ಆದರೆ ಎಲ್ಲರಿಂದ ಏಕೋಪಾಸನೆ ಭಕ್ತಿ ಜಾಸ್ತಿ ಈ ಕಲಿಯುಗದಲ್ಲಿ ಅಂದರೆ ಒಂದು ಆಂಜನೇಯ, ಗಣಪತಿ ಮತ್ತು ಶನಿದೇವರು. ಇವರಿಗೆ ಯಾವುದು ನಮ್ಮ ದೇವರು ನಮ್ಮ ಮಕ್ಕಳು ಅಂತೇನು ಅನ್ನಲ್ಲ ನಾವು, ಅವನು ಮಾತ್ರ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಇವತ್ತು ಹನುಮ ಜಯಂತಿಯ ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ಆ ಭಗವಂತನ ಮುಂದೆ ನೀವೆಲ್ಲ ಬೇಡಿಕೆ ಇಟ್ಟಿದ್ದೀರಿ, ಒಳ್ಳೇದಾಗ್ಲಿ ಅಂತ. ಆಗ್ತದೆ, ಸ್ವಲ್ಪ ನಿಧಾನ. ಹೆಸರೇನು ಗೊತ್ತಾ? ಸನ್ನಿಧಾನ. ದೇವಸ್ಥಾನಕ್ಕೆ ಏನಂತೀವಿ? ಆಂಜನೇಯನ ಸನ್ನಿಧಾನ, ವೆಂಕಟೇಶ್ವರ ಸನ್ನಿಧಾನ, ಶಿವನ ಸನ್ನಿಧಾನ ಅಂತೀವಿ. ಸ ಅಂದ್ರೆ ಒಳ್ಳೇದು, ನಿಧಾನ ಅಂತ ಪಕ್ಕದಲ್ಲೇ ಐತೆ ನೋಡಿ. ಒಳ್ಳೇದಾಗ್ತದೆ, ಸ್ವಲ್ಪ ನಿಧಾನ. ಆಮೇಲೆ ಟೈಮಿಂಗ್ಸ್ ಎಲ್ಲ ಕೇಳೋಕೆ ಹೋಗ್ಬೇಡಿ. 10 ರೂಪಾಯಿಗೆ ಅನ್ಕಡೆ ಹಚ್ಬಿಟ್ಟು ಸಂದ್ಗೆ 10 ಕೋಟಿ ಬೇಕು, ಎಲ್ಲಿ ತಂದು ಕೊಡೋದು ನಾವು? ಅವೆಲ್ಲ ಕಷ್ಟ ಆಗ್ತದೆ. ಅದಕ್ಕೆ ಆ ಹನುಮ ಧ್ಯಾನ, ಶ್ರೀರಾಮ ಧ್ಯಾನ, ಭಗವಂತನ ಧ್ಯಾನ ಮಾಡ್ತಾ ಭಕ್ತಿಯ ನಿವೇದನೆ ಇರಲಿ. ಇಲ್ಲಿ ಬಂದು ಕುಳಿತಿದ್ದೀರಿ, ಭಗವಂತನಲ್ಲಿ ಮನವನ್ನಿಡಿ, ಮನಶುದ್ಧವಾಗಿರಲಿ. ಮನವ ಮಂದಿರ ಮಾಡಿ ಮನದಲ್ಲಿ ಹನುಮನನ್ನಿಟ್ಟು ಕ್ರಿಯಾ ಎಂಬ ಪುಷ್ಪವಿಟ್ಟು ಪ್ರಣತಿಯನ್ನು ಆರತಿ ಬೆಳಗದಾಗ ಆ ಆಂಜನೇಯ ಒಲಿತಾನೆ ಅಂತೇಳಿ ಹೇಳ್ತಾ, ಆ ಭಗವಂತನ ಒಂದು ಗೀತೆಯ ಜೊತೆಯಲ್ಲಿ ಸಾಕಷ್ಟು ಜನ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳಿದ್ದೀರಿ. ನಿಮ್ಮ ಮುಖ ನೋಡಿದ ತಕ್ಷಣವೇ ಗೊತ್ತಾಯ್ತು ಯಾವ ಸಾಂಗ್ ಕೇಳ್ತಾರ ಅಂತ. ಅದಕ್ಕೆ ಅಯ್ಯಪ್ಪ ಹರಿಹರ ಸುತನ ಗೀತೆ ಆಡೋಣ. ಅಯ್ಯಪ್ಪ ಸ್ವಾಮಿ ಹರಿಹರ ಸುತ ಕಾನನ ವಾಸ ಆಡಬೇಕಾ? ಆಗ್ಲಿ. ಅಪೇಕ್ಷೆಯ ಮೇರೆಗೆ ಕಾನನ ವಾಸ ಕಲಿಯುಗ ವರದ. ಆ ಅಯ್ಯಪ್ಪನ ಗೀತೆ ಆಡೋಣ. ದಯಮಾಡಿ ತುಂಬಾ ರಶ್ ಇದೆ, ಸಾವಕಾಶವಾಗಿ ಹೋಗ್ಬೇಕು ಕ್ಯೂನಲ್ಲಿ, ಅಲ್ಲಿ ತೊಂದರೆ ಆಗ್ಬಾರ್ದು. ಊಟ ಬಡಿಸೋರಿಗೆ ಆಹೋ ರಾತ್ರಿ ತನಕ ನಿಮ್ಗೆ ಊಟ ಬಡಿಸ್ತಾರೆ, ಅಷ್ಟು ಸಿದ್ಧವಾಗವ್ರವರು. ಯಾರು ತಾಳ್ಮೆ ಕೆಡ್ಸ್ಕೋಬೇಕಾಗಿಲ್ಲ. ತಾಳಿದವನು ಬಾಳಿಯಾನು. ಇದು ಭಗವಂತನ ಸನ್ನಿಧಾನ. ನೂಕಾಟ ಬೇಡ, ಗೊಂದಲ ಬೇಡ, ಕಾಲು ತುಳಿದ್ರಿ ಕೈ ತುಳಿದ್ರಿ ಏನು ಜಗಳ ಬೇಡ. ಇಲ್ಲಿ ಬಂದಿರೋ ಜಗಳ ಮಾಡೋಕಲ್ಲ, ಸಿಟ್ಟಲ್ಲ, ಸ್ವಲ್ಪ ಸಹಿಸ್ಕೊಳ್ಳಿ, ಏನು ತೊಂದರೆ ಆಗಲ್ಲ ಅಂತೇಳಿ ಹೇಳ್ತಾ ಅಯ್ಯಪ್ಪ ಸ್ವಾಮಿಯ ಆ ಗೀತೆ.
ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರುಣಾನಂದ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಕಾಲದ ತಾಳಕ್ಕೆ ನಾಳೆಯು ಬರಲು ಕಾಣದ ಕಾಲವು ಆಸೆಯ ತರಲು ಮೋಹವು ಮಾಯೆಯು ಬಾಧಿಪರೇ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶವಿಪಾದ ನಾ ಕಂಡೆ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಓಮರಿಯನ ಸುಧಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ.